ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಕೇರಳದ ವಯನಾಡ್ ಕಡೆಗೆ ಪ್ರಯಾಣ ಬೆಳೆಸಿದ್ದಾರೆ. ಪ್ರಜ್ವಲ್ ಆಗಮನ ಮತ್ತು ಆ ಬಳಿಕ ನಡೆಯುವಂಥ ರಾಜಕೀಯ ಹೀಟ್ನಿಂದ ತಪ್ಪಿಸಿಕೊಳ್ಳುವುದಕ್ಕೆ, ಮುಜುಗರದಿಂದ ಪಾರಾಗೋದಕ್ಕೆ ಕುಟುಂಬ ಸಮೇತ ಪ್ರವಾಸ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪತ್ನಿ ಅನಿತಾ ಕುಮಾರಸ್ವಾಮಿ, ಪುತ್ರ ನಿಖಿಲ್, ಸೊಸೆ ರೇವತಿ ಸೇರಿ ಇಡೀ ಕುಟುಂಬವೇ ಪ್ರವಾಸಕ್ಕೆ ತೆರಳಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ತಿಂಗಳು ಕಳೆದ್ರೂ ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣಕ್ಕೆ ಮುಕ್ತಿನೇ ಸಿಗಲಿಲ್ಲ. ಹಾಸನದಲ್ಲಿ ಅಶ್ಲೀಲ ಎಬ್ಬಿಸಿ ಜರ್ಮನಿಯಲ್ಲಿ ತಲೆಮರೆಸಿಕೊಂಡಿದ್ದ ಪ್ರಜ್ವಲ್ ಕೇಸ್ ರಾಜ್ಯದಲ್ಲಿ ತಲೆ ಎತ್ತಿ ಮೆರೆದಿದ್ದ ಗೌಡರ ಕುಟುಂಬವನ್ನ ತಲೆ ತಗ್ಗಿಸುವಂತೆ ಮಾಡಿದೆ. ರೇವಣ್ಣ ಜೈಲು ಪರೇಡ್ ಮುಗಿಸಿ ದೇಗುಲ ಪ್ರದಕ್ಷಿಣೆಯಲ್ಲಿ ಮುಳುಗಿದ್ದಾರೆ. ಬೇಲ್ಗೆ ಅರ್ಜಿ ಸಲ್ಲಿಸಿ ಭವಾನಿ ಸಹ ಕಾಣಿಸಿಲ್ಲ. ಸಹೋದರ ಸೂರಜ್ ಅದೆಲ್ಲಿದ್ದಾರೆ ಎನ್ನುವುದು ಕುಟುಂಬಕ್ಕಷ್ಟೇ ಗೊತ್ತು. ಪ್ರಜ್ವಲ್ ಆಗಮನದ ಹಿನ್ನೆಲೆ ಕೇರಳದತ್ತ ಎಚ್ಡಿಕೆ. 3 ದಿನ ವಯನಾಡಿನಲ್ಲಿ ಇಡೀ ಫ್ಯಾಮಿಲಿ ಠಿಕಾಣಿ. ದಳ ಸಾರಥ್ಯ ಹೊತ್ತಿರುವ ಕುಮಾರಸ್ವಾಮಿಗೆ ಈ ಪ್ರಕರಣ ಇನ್ನಿಲ್ಲದಂತೆ ಕಾಡಿದ್ದು ಸುಳ್ಳಲ್ಲ. ನಿತ್ಯವೂ ವಿರೋಧಿಗಳಿಗೆ ಪ್ರತ್ಯುತ್ತರ ಕೊಡುವ ಜವಾಬ್ದಾರಿ ನಿಭಾಯಿಸಿದ್ರು. ಹೀಯಾಳಿಕೆ, ಅವಮಾನ, ಅಸಮಾಧಾನಗಳಿಂದ ಬೆಂಡಾದ ಎಚ್ಡಿಕೆ 2ನೇ ಹಂತದ ಎಲೆಕ್ಷನ್ ಪ್ರಚಾರದಲ್ಲಿ ಕಾಣಿಸಿಕೊಂಡಿದ್ದೇ ಇಲ್ಲ. ಸದ್ಯ ಪರಿಸ್ಥಿತಿ ಕಾರ್ಮೋಡಕ್ಕೆ ಸರಿತಾ ಇದ್ದು ರಾಜಕೀಯ ಹವಾಮಾನ ಮತ್ತಷ್ಟು ಹೀಟ್ ಆಗಲಿದೆ. ಈ ಹೀಟ್ನಿಂದ ಬಚಾವಾಗಲು ಕುಮಾರಸ್ವಾಮಿ ಪ್ರವಾಸ ಮಾರ್ಗ ತುಳಿದಿದ್ದಾರೆ. ಮಾಜಿ ಸಿಎಂ ಎಚ್ಡಿಕೆ ಕುಟುಂಬ ಸಮೇತ ಪ್ರವಾಸ ಹೊಸದೇನಲ್ಲ. ಈ ಹಿಂದೆ ಯುರೋಪ್, ಅರಬ್ ಕಂಟ್ರಿಗಳಿಗೆ ಫ್ಯಾಮಿಲಿ ಟ್ರಿಪ್ ಮಾಡಿದ್ರು. ಆದ್ರೆ ಆಗಿನ ಪರಿಸ್ಥಿತಿ, ಈಗಿನ ಪರಿಸ್ಥಿತಿ ಭಿನ್ನ. ಈಗ ಪೆನ್ ಡ್ರೈವ್ ಪ್ರಕರಣ ಮಾಜಿ ಸಿಎಂ ಎಚ್ಡಿಕೆಗೆ ಸಿಕ್ಕಾಪಟ್ಟೆ ಬೇಸರ ತರಿಸಿದೆ. ಸದ್ಯ ಪ್ರಜ್ವಲ್ ಆಗಮನದ ಹಿನ್ನೆಲೆ ತಮ್ಮ ಮುಖ ದರ್ಶನಕ್ಕೂ ಅವಕಾಶ ಸಿಗದಂತೆ ದೂರ ತೆರಳುತ್ತಿದ್ದಾರೆ. ಬೆಳಗ್ಗೆಯೇ ಕುಟುಂಬ ಸಮೇತ 3 ದಿನಗಳ ಪ್ರವಾಸ ಹಮ್ಮಿಕೊಂಡಿದ್ದಾರೆ. ಪ್ರಜ್ವಲ್ ಬಂಧನವಾದ್ರೆ ಮತ್ತೊಮ್ಮೆ ಕುಟುಂಬಕ್ಕೆ ಮುಜುಗರ ತರಲಿದೆ. ಕಾಂಗ್ರೆಸ್ ಸಚಿವರು, ನಾಯಕರ ವಾಗ್ದಾಳಿಗಳನ್ನ ಎದುರಿಸೋದು ಕಷ್ಟ. ಅಲ್ಲದೆ ಲೈಂಗಿಕ ಕೇಸ್ನಲ್ಲಿ ನಾಯಕರ ಆರೋಪಗಳಿಗೆ ಉತ್ತರ ನೀಡುವುದು ಅಸಾಧ್ಯ. ಜೊತೆಗೆ ಪ್ರಜ್ವಲ್ ಬಂಧಿಸಿದ್ರೆ ಕುಟುಂಬಸ್ಥರು ಬೇಸರ ಆಗಲಿದ್ದು ಅದೂ ಸಹ ಆತಂಕ ಇದೆ. ಇದೇ ಕಾರಣಕ್ಕೆ ಕುಟುಂಬಸ್ಥರ ಹಿತ ಕಾಪಾಡಲು ಟೂರ್ ಹೊರಟಿರುವ ಸಾಧ್ಯತೆ ಇದೆ. ಒಟ್ಟಾರೆ ಕುಟುಂಬ ಸಮೇತ ಕೇರಳಕ್ಕೆ ಪ್ರವಾಸ ಕೈಗೊಂಡ ದಳಪತಿ ಕುಮಾರಸ್ವಾಮಿ ಜೊತೆ ಪತ್ನಿ ಅನಿತಾ, ಪುತ್ರ ನಿಖಿಲ್, ಸೊಸೆ ರೇವತಿ ಸಹ ಇದ್ದಾರೆ. ಮೊಮ್ಮಗನ ಜೊತೆ ಎಚ್ಡಿಕೆ ಕಾಲ ಕಳೆಯಲಿದ್ದಾರೆ. 3 ದಿನಗಳ ಕಾಲ ವಯನಾಡಿನಲ್ಲೇ ಇದ್ದು ಲೋಕಸಭಾ ಚುನಾವಣೆಯ ಫಲಿತಾಂಶದ ಹಿಂದಿನ ದಿನ ಎಚ್ಡಿಕೆ ಫ್ಯಾಮಿಲಿ ರಿಟರ್ನ್ ಆಗಲಿದೆ ಅಂತ ಗೊತ್ತಾಗಿದೆ. ಮಂಜುನಾಥ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.